ದುರಾಸೆಯ ಚಿಕನ್ ವ್ಯಾಪಾರಿ. ಒಂದು ಹಳ್ಳಿಯಲ್ಲಿ ಜಗನ್ ಎಂಬ ವ್ಯಕ್ತಿ ಇದ್ದ. ಅವನು ಕೋಳಿ ಅಂಗಡಿಯೊಂದನ್ನು ನಡೆಸುತ್ತಿದ್ದ. ಅವನು ತುಂಬಾ ದುರಾಸೆಯವನಾಗಿದ್ದನು. ಅವನು ಯಾವಾಗ್ಲೂ ಹಣಕ್ಕಾಗಿ ಮೋಸ ಮಾಡುತ್ತಾನೆ. ರಿಯಾಜ್ ಜಗನ್ಗೆ ಕೋಳಿ ಸರಬರಾಜು ಮಾಡುತ್ತಿದ್ದ. ಅರೆ ವಾ, ಇವತ್ತು ಒಳ್ಳೆ ಹಣ ಬಂತು. ಈ ರಿಯಾಜ್ ಮಾತ್ರ ತೊಂದರೆ ಮಾಡುತ್ತಿದ್ದ. ಒಂದಿನ ಜಗನ್ ಮತ್ತೊಂದು ಊರಿಗೆ ಹೋಗುತ್ತಿದ್ದಾಗ ರಿಯಾಜ್ ಕೋಳಿ ಫಾರ್ಮಿಂದ ಹೊರಬರುವುದನ್ನು ಅವನು ನೋಡಿದ್ದನು. ಓ, ಇದು ವಿಷಯ ಅಂತ. ರಿಯಾಜ್ ಇಲ್ಲಿಂದ ಕೋಳಿ ಖರೀದಿಸುತ್ತಿದ್ದಾನೆ. ಮರುದಿನ ರಿಯಾಜ್ ಕೋಳಿ ಸರಬರಾಜು ಮಾಡಲು ಬಂದಾಗ ಜಗನ್ ಅವನನ್ನು ಕೋಳಿ ಖರೀದಿಸಕ್ಕೆ ನಿರಾಕರಿಸಿದ್ದ. ಇಡೀ ಕೋಳಿ ಖಾಲಿ ಆಗ್ಲಿ ಬಿಡು, ನಾನು ನಂತರ ಖರೀದಿಸುತ್ತೇನೆ. ಅವನು ರಿಯಾಜ್ ಕಾಣಿಸಿಕೊಂಡ ಕೋಳಿ ಫಾರಂಗೆ ಹೋಗಿದ್ದ. ಆದ್ರೆ ಅವನಿಗೆ ಯಾರೂ ಕಾಣಿಸಲಿಲ್ಲ. ಅರೆ, ಯಾರಾದ್ರೂ ಇದಾರಾ? ಅವನು ದೊಡ್ಡ ಕರೆಗಳ ನಂತರವೂ ಯಾರೂ ಹೊರಬರಲಿಲ್ಲ. ಇಲ್ಲಿ ಹಲವಾರು ಕೋಳಿಗಳಿವೆ, ಇನ್ನ ನೋಡೋರು ಯಾರೂ ಇಲ್ಲ. ನಾನು ಕೆಲವು ಕೋಳಿಗಳನ್ನು ದೋಚುತ್ತೇನೆ. ಈ ರೀತಿಯಾಗಿ ಅವನು ಸ್ವಲ್ಪ ಕೋಳಿಯನ್ನು ತೆಗೆದುಕೊಂಡು ಹೋದನು. ಇವತ್ತು ತುಂಬಾ ಖುಷಿ ಆಯ್ತು. ಯಾವ್ದನ್ನು ಖರ್ಚು ಮಾಡೋದೇ ನಾನು ಬಹಳಷ್ಟು ಸಂಪಾದಿಸಬಹುದು. ದಿನಾಗ್ಲೂ ಹೀಗೆ ಮಾಡುತ್ತೇನೆ. ಅದರಿಂದ ಜಗನ್ ರಾತ್ರಿಯಲ್ಲಿ ಸ್ವಲ್ಪ ಸಮಯವನ್ನು ನೋಡಿಕೊಂಡು ಸ್ವಲ್ಪ ಕೋಳಿಯನ್ನು ದೋಚಲು ಹೋಗಿ ಅವುಗಳನ್ನು ತಂದನು. ಅದೇ ರೀತಿ ಅವನು ಪ್ರತಿದಿನ ಅವನನ್ನು ದೋಚಿಕೊಂಡು ಕೋಳಿಯನ್ನು ಮಾರುತ್ತಿದ್ದ. ಫಾರಂನಲ್ಲಿ ಕೋಳಿ ಸಂಖ್ಯೆ ಕಡಿಮೆಯಾದಾಗ ಮಾಲೀಕರಿಗೆ ಅನುಮಾನ ಬಂತು. ನಂತರ ಅವರು ರಹಸ್ಯವಾಗಿ ನೋಡಲು ಪ್ರಾರಂಭಿಸಿದರು. ಒಂದಿನ ಜಗನ್ ಕೋಳಿಯನ್ನು ದೋಚುತ್ತಿರುವುದನ್ನು ನೋಡಿದ್ದನು. ನಂತರ ಫಾರಂ ಮಾಲೀಕರು ಒಂದು ಯೋಚನೆ ಮಾಡಿದ್ರು. ಅವರು ಎಲ್ಲ ಕೋಳಿಗಳನ್ನು ಹೊರಗೆ ಫಾರಂನಲ್ಲಿ ಬಿತ್ತರು. ಆದ್ರೆ ಒಂದು ಕೋಳಿಗೆ ಅವರು ವಿಶೇಷ ರೊಟ್ಟಿನ ನೀಡಿದರು. ರಾತ್ರಿಯಲ್ಲಿ ಜಗನ್ ಕೋಳಿಯನ್ನು ದೋಚಿಕೊಂಡು ಹೊರಟು ಹೋದ. ಮರುದಿನ ಫಾರಂ ಮಾಲೀಕರು ಜಗನ್ನಿಂದ ಎಲ್ಲಾ ಕೋಳಿಗಳನ್ನು ಖರೀದಿಸಿದರು. ನಂತರ ಅವರು ರೊಟ್ಟಿ ತಿನ್ನುವ ಕೋಳಿಯನ್ನು ಸಹ ಕಂಡುಕೊಂಡರು. ಆಗ ಕಳ್ಳ ಯಾರೆಂದು ಮಾಲೀಕರಿಗೆ ಅರ್ಥವಾಯಿತು. ಅವರು ಜಗನ್ನನ್ನು ಪೊಲೀಸರಿಗೆ ಹಿಡಿದರು. ನೀತಿ: ಯಾವುದೇ ದಾರೋದೆ ಮಾಡಬಾರದು. ಸಿಹಿ ಕಬ್ಬಿನ ರಸ. ಒಂದು ಹಳ್ಳಿಯಲ್ಲಿ ರಾಮ್ ಕುಮಾರ್ ಎಂಬ ವ್ಯಕ್ತಿ ಇದ್ದನು. ಅವನು ಕಬ್ಬಿನ ರಸವನ್ನು ಮಾರಾಟ ಮಾಡುತ್ತಿದ್ದ. ಅವನು ಮಾರಾಟ ಮಾಡಿದ ಕಬ್ಬಿನ ರಸವು ತುಂಬಾ ಸಿಹಿ ಮತ್ತು ರುಚಿಯಾಗಿತ್ತು. ಆದರೆ ಅವನಿಗೆ ಬಹಳಷ್ಟು ಕೋಪವಿತ್ತು. ರಾಮು, ನಿನ್ನ ಹತ್ತಿರ ಕಬ್ಬಿನ ರಸ ತುಂಬಾ ರುಚಿಯಾಗಿರುತ್ತೆ. ಆಯ್ತು, ಇದು ಎಲ್ಲರೂ ಹೇಳೋದೆ. ಇದರಲ್ಲಿ ಹೊಸ ವಿಷಯ ಏನಿದೆ? ರಾಮು ಯಾವಾಗ್ಲೂ ಕಿರಿಕಿರಿಯಂತೂ ಮಾಡುತ್ತಿದ್ದನು. ಅಬ್ಬಾ, ಇವರೆಲ್ಲರೂ ನನ್ನನ್ನ ಸಾಯಿಸ್ತಾ ಇದ್ದಾರೆ. ಅರೆ ಬಾಬು ರಾಮು, ಎಲ್ಲಿದ್ಯಾ? ಹೇಳು, ಏನು ವಿಷಯ? ನೀನು ಈ ಬಾರಿ ಕೂಡ ನನ್ನ ಸಾಲವನ್ನು ತೀರೋಗೊಳಿಸಿಲ್ಲ. ಹಾ, ಆದ್ರೆ ಇವಾಗ ಏನಾಗಿದೆ? ಕೊಡುತ್ತೇನೆ. ಅದಕ್ಕಾಗಿ ಇಷ್ಟು ಯಾಕೆ ಕೋಪ ಮಾಡ್ತಿದ್ಯಾ? ನಾನು ನಿನ್ನ ಸಾಲವನ್ನು ತೀರೋಗೊಳಿಸುತ್ತೇನೆ. ನೀನು ಯಾವಾಗ್ಲೂ ಇದೇ ಹೇಳ್ತೀಯ. ಇಲ್ಲ ಅಂದ್ರೆ ಏನು ಮಾಡ್ತೀಯಾ? ನನ್ನನ್ನು ಹೆದರಿಸ್ತಾ ಇದ್ಯಾ? ಸರಿ ಆಯ್ತು, ಇವತ್ತಿಂದ ನೀನು ಹಣವನ್ನು ಕೊಡೋದೇ ಇಲ್ಲ. ನೋಡುತ್ತೇನೆ ಹೇಗೆ ಕೊಡಲ್ಲ ಅಂತ. ಅಬ್ಬಾ, ನನ್ ತಲ ಎಲ್ಲ ತಿಂದ. ಆವಾಗ ಆ ಅಂಗಡಿ ಹತ್ರ ಒಬ್ಬ ಮಂತ್ರಿ ಬಂದಿದ್ದ. ರಾಮು, ನಿನ್ನನ್ನ ರಾಜು ಅವರು ಕರೀತಾ ಇದ್ದಾರೆ. ಅವರು ನಿನ್ನ ಹತ್ತಿರ 2 ಮಡಿಕೆ ಕಬ್ಬಿಣ ರಸವನ್ನು ಕೇಳಿದರು. ನಾಳೆ ಮಧ್ಯಾಹ್ನ ತನಕ ರಸವನ್ನು ತಗೊಂಡು ಬಂದು ಬಿಡು. ಸರಿ ಆಯ್ತು, ತಗೊಂಡು ಬರುತ್ತೇನೆ. ಮರುದಿನ ಬೆಳಗ್ಗೆ ರಾಮು ಕಬ್ಬಿಣ ರಸವನ್ನು ತೆಗಿ ಇಟ್ಟಿದ್ದ. ಅವನು ಶಂಭು ಗಾಡಿಗಾಗಿ ಕಾಯುತ್ತಿದ್ದ. ಅದರಲ್ಲಿ ರಸವನ್ನು ಕಳಿಸಲು ಅವನು ಯೋಚನೆ ಮಾಡಿದ್ದ. ಶಂಭು ಬರೋ ಹೊತ್ತಿಗೆ ನಾನು ಮನೆಗೋಗಿ ಸ್ವಲ್ಪ ಊಟ ಮಾಡುತ್ತೇನೆ. ಆದ್ಮೇಲೆ ಶಂಭು ಜೊತೆ ರಸ ತಗೊಂಡು ರಾಜು ಅವರ ಹತ್ತಿರ ಹೋಗುತ್ತೇನೆ. ಅವನು 2 ರಸ ಇರುವ ಮಡಿಕೆಗಳು ಖಾಲಿಯಾಗಿರುವುದನ್ನು ಅವನು ನೋಡಿದ್ದನು. ಅರೆ,
ಇದೇನು ರಸ ಎಲ್ಲಿಗೆ ಹೋಯ್ತು? ಅವನು ತುಂಬಾ ದುಃಖದಿಂದ ಮಂತ್ರಿ ಅವರ ಹತ್ತಿರ ಹೋದನು. ಅಲ್ಲಿಗೆ ಹೋಗಿ ಎಲ್ಲ ವಿಷಯವನ್ನು ಮಂತ್ರಿ ಅವರಿಗೆ ಹೇಳುತ್ತಾನೆ. ಸರಿ ಆಯ್ತು, ಕಳ್ಳಾತನ ಮಾಡಿದವರು ಯಾರು ಎಂದು ನಾವು ಕಂಡುಕೊಳ್ಳುತ್ತೇವೆ. ಎರಡನೇ ದಿನ ಬೆಳಗ್ಗೆ ಮಂತ್ರಿ ಅವರು ರಾಮು ಹತ್ತಿರ ಬಂದರು. ನಿನಗೆ ಯಾರಾದ್ರೂ ಮೇಲೆ ಅನುಮಾನವಿದ್ಯಾ? ಹೌದು, ನನಗೆ ಮನೋಜ್ ಮೇಲೆ ಅನುಮಾನವಿದೆ. ಅವಾಗ ರಾಜು ಅವರ ಆಣೆ ಅಲ್ಲಿಂದ ಹೋಗಿತ್ತು. ಓಹೋ, ಈ ರಾಜು ಅವರ ಆಣೆ ಇಲ್ಲಿಗೆ ಕೂಡ ಬರುತ್ತಾ? ಹೌದು, ಇದು ದಿನಾಗ್ಲೂ ಇಲ್ಲಿಂದ ಹೋಗುತ್ತೆ. ಇನ್ನ ತುಂಬಾ ಸತಿ ರಸ ಕೂಡ ಕುಡಿಯುತ್ತೆ. ಏನಾದ್ರೂ ರಸ ಬೆಳೆದ್ರೆ ಅದನ್ನ ಹಾಕತ್ತೆ. ಆದ್ರೆ ನಿನ್ನ ಕೂಡ ಈ ಆಣೆನೆ ರಸ ಕುಡಿಬಹುದು. ಹೌದು, ನೀವು ಸರಿಯಾಗಿ ಹೇಳುತ್ತಿದ್ದೀರಾ. ನಾನು ನನ್ನ ಕೋಪದಿಂದ ಸರಿಯಾಗಿ ಗಮನಿಸುವುದಿಲ್ಲ. ಆಣೆ ಕೂಡ ಈ ಕಡೆನೆ ಬರುತ್ತೆ. ನಾನು ಸುಮ್ಮನೆ ಮನೋಜ್ನ ಅನುಮಾನಿಸಿದ್ದೆ. ಕೋಪದಲ್ಲಿ ನಾವು ನಮ್ಮ ಒಳ್ಳೆ ಸ್ನೇಹಿತರನ್ನು ಕೂಡ ದೂರ ಮಾಡಿಕೊಳ್ಳುತ್ತೇವೆ. ಒಂದು ಊರಲ್ಲಿ ರಾಜು ಮತ್ತು ಸಾವಿತ್ರಿ ಎಂಬ ವಯಸ್ಸಾದ ದಂಪತಿಗಳು ಇದ್ದರು. ಪ್ರತಿದಿನ ಬೆಳಿಗ್ಗೆ ಸಾವಿತ್ರಿ ಬಿಸಿ ಬಿಸಿ ಚಿಪ್ಸ್ ಮಾಡ್ತಿದ್ರು. ರಾಜು ದಿನಾಲು ಆಲೂಗಡ್ಡೆ ಚಿಪ್ಸ್ ಅನ್ನು ಸ್ಕೂಟರ್ನಲ್ಲಿ ತಗೊಂಡು ಪಟ್ಟಣಕ್ಕೆ ಹೋಗುತ್ತಿದ್ದ. ಅದನ್ನು ಅಂಗಡಿಯಲ್ಲಿ ಮಾರುತ್ತಿದ್ದ. ಹಾಗೆ ಮಾರಿದ ಚಿಪ್ಸ್ಗೆ ಹಣವನ್ನು ಪಡೆಯುತ್ತಿದ್ದ. ಹಾಗೆ ಉಳಿದ ಚಿಪ್ಸ್ ಪೊಟಣವನ್ನು ಕಸದ ಬುಟ್ಟಿಯಲ್ಲಿ ಹಾಕುತ್ತಿದ್ದ. ಪಟ್ಟಣಕ್ಕೆ ಹೋಗಲು ಅವರು ಒಂದು ಚೆಕ್ ಪೋಸ್ಟ್ ದಾಟಿ ಹೋಗಬೇಕಿತ್ತು. ಆ ಚೆಕ್ ಪೋಸ್ಟ್ ಬಳಿ ಇದ್ದ ಪೊಲೀಸ್ ಭಗವಾನ್ ದಾಸ್ ತುಂಬಾ ದುರಾಸೆಯ ವ್ಯಕ್ತಿ. ಅವನು ಎಲ್ಲ ವ್ಯಾಪಾರಿಗಳ ಬಳಿ ಲಂಚವನ್ನು ಪಡೆದು ಬಿಟ್ಟು ಬಿಡ್ತಿದ್ದನು. ಹಾಗೆ ಯಾರಾದ್ರೂ ತಿನ್ನು ಸಾಮಗ್ರಿಯನ್ನು ತಂದಲ್ಲಿ ಅವರನ್ನು ಭಯಪಡಿಸಿ ತೆಗೆದುಕೊಂಡು ತಿನ್ನುತ್ತಿದ್ದಾರೆ. ಆ ವಿಷಯ ಆ ಚೆಕ್ ಪೋಸ್ಟ್ ಸಿಐಗೆ ತಿಳಿಯುತ್ತಿರಲಿಲ್ಲ. ರಾಜು ಪ್ರತಿದಿನದ ಹಾಗೆ ಚಿಪ್ಸ್ ಪ್ಯಾಕೆಟ್ಸ್ ಅನ್ನು ತೆಗೆದುಕೊಂಡು ಚೆಕ್ ಪೋಸ್ಟ್ ಬಳಿಗೆ ಬಂದನು. ಇವತ್ತು ಕೂಡ ತೂಕ ಜಾಸ್ತಿ ಆಗಿದೆ, ಫೈನ್ ಕಟ್ಟು. ಮಾಮೂಲಿ ಚಿಪ್ಸ್ ಪ್ಯಾಕೆಟ್ ಹೇಗೆ ತೂಕವಾಗತ್ತೆ? ಅದು ತೂಕನೇ ಇರೋದಿಲ್ಲ. ನೀನು ಪ್ರತಿದಿನ ಈ ರೀತಿಯಾಗಿ ಮಾಡುತ್ತಿರುವೆ. ಎಷ್ಟು ಚಿಪ್ಸ್ ಪ್ಯಾಕೆಟ್ಸ್ ಬೇಕು ನಿನಗೆ? ಹಾಗಾದ್ರೆ ನಿನಗೆ ವಯಸ್ಸಾಗಿದೆ ಅಂತ ಬೇಡುತ್ತೇನೆ. ಆ ರೀತಿ ಹೇಳಿದ ನಂತರ ಕೂಡ ಅವನು 8 ಚಿಪ್ಸ್ ಪ್ಯಾಕೆಟ್ಸ್ ತೆಗೆದುಕೊಳ್ಳುತ್ತಿದ್ದ. ರಾಜು ಹಾಗೂ ಸಾವಿತ್ರಿಗೆ ಪಿಂಟು ಎಂಬ ಒಬ್ಬ ಮಗನಿದ್ದ. ಪಿಂಟು ಬೆಳಿಗ್ಗೆ ರಾತ್ರಿ ಸ್ನೇಹಿತರ ಜೊತೆ ತಿರುಗುತ್ತಿದ್ದ. ಸಿನಿಮಾಗೆ ಹೋಗುತ್ತಾ ಮಜಾ ಮಾಡುತ್ತಿದ್ದ. ಸುಳ್ಳು ಕೂಡ ಹೇಳುತ್ತಿದ್ದ. ಒಂದು ದಿನ ರಾಜುಗೆ ಹುಷಾರಿರ್ಲಿಲ್ಲ. ಮಗನೇ, ನೀನು ನಿನ್ನ ಸ್ನೇಹಿತರೊಡನೆ ತಿರುಗೋದನ್ನು ನಿಲ್ಲಿಸಬೇಕು. ಇನ್ನು ಇವಾಗಲಿಂದ ನೀನೇ ಅಂಗಡಿಗೆ ಹೋಗಿ ಚಿಪ್ಸ್ ಪ್ಯಾಕೆಟ್ಸ್ ಅನ್ನು ಮರಿ ಬರ್ಬೇಕು. ನಾವು ಕೆಲ್ಸ ಸರಿಯಾಗಿ ಮಾಡದೆ ಹೋದ್ರೆ ತಿನ್ನಲು ಊಟ ಕೂಡ ಸಿಗೋದಿಲ್ಲ. ಅದನ್ನು ಕೇಳಿ ಪಿಂಟು ಭಯ ಬಿದ್ದನು. ಆಗ ಅವನು ತನ್ನ ತಾಯಿ ಹೇಳಿದ ಮಾತುಗಳನ್ನು ಒಪ್ಪಿಕೊಳ್ಳುತ್ತಾನೆ. ಮರನೇ ದಿನದಿಂದ ಪಿಂಟು ಕೆಲಸವನ್ನು ಪ್ರಾರಂಭಿಸುತ್ತೇನೆ. ಹಾಗೆ ಪಟ್ಟಣಕ್ಕೆ ಹೋಗಿ ಚಿಪ್ಸ್ ಅನ್ನು ಮಾರಲು ಶುರು ಮಾಡಿದ್ದ. ಒಳೆದು ಹೋದ ಚಿಪ್ಸ್ ಪ್ಯಾಕೆಟ್ಗೆ ದುಡ್ಡು ಬರುವುದಿಲ್ಲವಲ್ಲ. ಆದ್ರೆ ಅಮ್ಮ ಪೂರ್ತಿ ಲೆಕ್ಕವನ್ನು ಕೊಡಬೇಕಲ್ಲ. ಮಿಕ್ಕಿದ ಚಿಪ್ಸ್ ಪ್ಯಾಕೆಟ್ಗಳನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಮಾರಿ ದುಡ್ಡು ಸಂಪಾದಿಸುವೆ. ಆಗ ಪಿಂಟು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಬಂದ ಪ್ರಯಾಣಿಕರಿಗೆ ಚಿಪ್ಸ್ ಪ್ಯಾಕೆಟ್ಗಳು ಮಾರುತ್ತಿದ್ದ. ಹೀಗೆ ಎಲ್ಲ ಚಿಪ್ಸ್ ಪ್ಯಾಕೆಟ್ಗಳನ್ನು ಮಾರುತ್ತಿದ್ದ. ಹಾಗೆ ಬಸ್ ಸ್ಟ್ಯಾಂಡ್ನಲ್ಲಿ ಮಾರಿದ ಚಿಪ್ಸ್ ಪ್ಯಾಕೆಟ್ಗಳ ಹಣವನ್ನು ತಾನೇ ಇಟ್ಟುಕೊಳ್ಳುತ್ತಾನೆ. ಮಗನೇ, ನಿನಗೆ ಖರ್ಚುಗಳಿಗೆ ಹಣ ಬೇಕಾ? ಪಿಂಟು ನಿರಾಕರಿಸುತ್ತಾನೆ. ಆಗ ಅವರ ತಾಯಿಗೆ ಅನುಮಾನ ಬರುತ್ತದೆ. ಹಾಗೆ ಪ್ರತಿದಿನ ಉಳಿದ ಚಿಪ್ಸ್ ಪ್ಯಾಕೆಟ್ಗಳನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಮಾರುತ್ತಿದ್ದ. ಹಾಗೆ ಬರುವ ಹಣದಿಂದ ಸ್ನೇಹಿತರ ಜೊತೆ ಟೈಮ್ ಪಾಸ್ ಮಾಡುತ್ತಿದ್ದ. ಏನೋ ತಪ್ಪು ನಡೀತಿದ್ದೆ. ಇಷ್ಟು ಹಣ ಎಲ್ಲಿಂದ ಬರ್ತಿದೆ ಇವನಿಗೆ? ಯಾವಾಗ್ಲೂ ಸ್ನೇಹಿತರ ಜೊತೆ ಇರುತ್ತಾನೆ. ಹಾಗೆ 15 ದಿನಗಳು ಕಾಲದವು. ಪಿಂಟು ಮತ್ತು ಸ್ನೇಹಿತರು ಚಿಪ್ಸ್ ಪ್ಯಾಕೆಟ್ಸ್ ಕೂಡಿ ಹಾಕುತ್ತಿದ್ರು.
ಏಕೆಂದರೆ ಒಂದೇ ಸರಿ ಎಲ್ಲವನ್ನು ಮಾರಿದ್ರೆ ಹೆಚ್ಚು ಹಣ ಸಿಗುತ್ತದೆ ಅಂದು. ಚಿಂತೆ ಬೇಡ ಪಿಂಟು, ಬೆಳಿಗ್ಗೆ ಹೋಗಿ ಎಲ್ಲ ಪ್ಯಾಕೆಟ್ಗಳನ್ನು ಮಾರಿ ಬಿಡೋಣ. ಮರುದಿನ ಪಿಂಟು ಹಾಗೂ ಅವನ ಸ್ನೇಹಿತ ಚಿಪ್ಸ್ ಪ್ಯಾಕೆಟ್ಗಳನ್ನು ತೆಗೆದುಕೊಂಡು ಅದೇ ಚೆಕ್ ಪೋಸ್ಟ್ನಿಂದ ಹೋಗುತ್ತಾನೆ. ರಾಜು ಚಿಪ್ಸ್ ಪ್ಯಾಕೆಟ್ ತಿಂದು ತುಂಬಾ ದಿನಗಳು ಆಯ್ತು. ಹಾಗಾದ್ರೆ ನೀನು ಅವರ ಮಗ ಅಂತ. ಇಷ್ಟು ಓವರ್ಲೋಡ? ಎಲ್ಲವನ್ನು ತೆಗೆಯೊಟ್ಟು ಎಷ್ಟು ಪ್ಯಾಕೆಟ್ಗಳಿವೆ? ಆಗ ಭಗವನ್ ದಾಸ್ ಅತಿ ಆಸೆಯಿಂದ 10 ಚಿಪ್ಸ್ ಪ್ಯಾಕೆಟ್ಗಳನ್ನು ತಿನ್ನುತ್ತಾನೆ. ಆಗ ಅವನಿಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಅದನ್ನು ನೋಡಿ ಪಿಂಟು ಹಾಗೂ ಅವನ ಸ್ನೇಹಿತನಿಗೆ ಭಯವಾಗುತ್ತದೆ. ಆಗ ಚೆಕ್ ಪೋಸ್ಟ್ ಬಳಿ ಸಿಐ ಬರುತ್ತಾನೆ. ಸ್ವಾಮಿ, ನನ್ನ ಕಾಪಾಡಿ, ನನಗೆ ತುಂಬಾ ಹೊಟ್ಟೆ ನೋವಾಗುತ್ತಿದೆ. ನಿನ್ನ ಮೇಲೆ ಮುಂಚೆಯಿಂದ ತುಂಬಾನೇ ದೂರಗಳು ಬಂದಿವೆ. ನಿನ್ನನ್ನು ಸಸ್ಪೆಂಡ್ ಮಾಡುತ್ತಿದ್ದೇನೆ. ಇನ್ನು ಇವರಿಬ್ರು ಆಹಾರ ಕಾಳಬೇರಿಕೆ ಕೇಸ್ನಲ್ಲಿ ಜೈಲಿಗೆ ಹಾಕುತ್ತೇನೆ. ಹೀಗೆ ಇಬ್ರು ಜೈಲಿಗೆ ಹಾಕಿದ್ರು. ನೀತಿ: ತಪ್ಪು ಕೆಲಸಗಳನ್ನು ಮಾಡಿದ್ರೆ ಜೀವನದಲ್ಲಿ ಏನೂ ಸಾಧಿಸಲಾಗುವುದಿಲ್ಲ. Please subscribe.